ನಮಸ್ಕಾರ ಸ್ನೇಹಿತರೆ, ನನ್ನ ತಮ್ಮ ಒಂದು ಮರಿ ಹೊಡೆದು ದೇವ್ರು ಮಾಡಿ ಊಟ ಹಾಕಿಸ್ತಾನೆ ಅಂತ ಹರಕೆ ಹೊತ್ಕೊಂಡಿದ್ರು. ಅದು ಎಲ್ಲಿ ಅಂತ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಲ್ರೆಡಿ ಆ ಆರತಿ ರೆಡಿ ಆಗ್ತಾಯಿದೆ. ತರಕಾರಿ ಹೆಚ್ಕೊಂಬರೆಲ್ಲ ತರಕಾರಿ ಹೆಚ್ಕೊಳ್ತಾಯಿದ್ರು. ಆಮೇಲೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾಯಿದ್ರು. ಯಾಕಂದರೆ ಮರಿ ಕೊಯ್ದಾದ್ಮೇಲೆ ಸಾರು ಮಾಡಬೇಕು, ಮಟನ್ ಸಾರು, ಚಿಕನ್ ಫ್ರೈ ಎಲ್ಲವನ್ನೂ ಮಾಡಿಬೇಕು ಅಂತ ಅಂದ್ಬಿಟ್ಟು ಆಲ್ರೆಡಿ ನಮ್ಮ ಮನೆಯವರೆಲ್ಲರೂ ಸೇರಿಕೊಂಡು ಆರತಿ ಮಾಡ್ಕೊಂಡು ನನ್ನ ತಮ್ಮ ಹೆಂಡತಿ ಕುಟುಂಬ ಸಮೇತ. ಸ್ನೇಹಿತರೆ, ಇದು ಯಾವ ಕ್ಷೇತ್ರ ಅಂದರೆ ಶ್ರೀ ಪುಣ್ಯಕ್ಷೇತ್ರ ಕಲ್ಲತ್ತಿಗಿರಿಯ ಒಂದು ಚೌಡೇಶ್ವರಿಯ ಒಂದು ದೇವಸ್ಥಾನ. ಈ ದೇವಸ್ಥಾನದ ಹತ್ತಿರ ಬಂದು ಒಂದು ಹರಕೆ ಮಾಡಿಕೊಂಡು, ಸ್ವಾಮಿ ನಮ್ಮಪ್ಪ ನನಗೆ ಈ ಥರ ಆದರೆ ನಾನು ಈ ಥರ ಮಾಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ರು. ನನ್ನ ತಮ್ಮರ ಒಂದು ಹರಕೆ ಶ್ರೀ ಚೌಡೇಶ್ವರ ತಾಯಿ ಈಡೇರಿಸಿತ್ತು. ಆ ಈಡೇರಿಸಿದ್ದಕ್ಕೆ ತಾವು ಕುಟುಂಬ ಸಮೇತ ಎಲ್ಲ ಅಣ್ಣ ತಮ್ಮಗಳು ನೆಂಟರ ಜೊತೆಗೆ ಬಂದು ಇವತ್ತು ಆ ಚೌಡೇಶ್ವರ ತಾಯಿಗೆ ಆ ಮರಿಯನ್ನು ಅರ್ಪಿಸಿ ಬೇಟೆಯನ್ನು ಹೊಡೆದು ಅಲ್ಲಿ ಒಂದಿನ ಮಂದೆಯನ್ನು ಕಾಯ್ದು ಹೋಗಬೇಕು ಅಂತ ಅಂದ್ಬಿಟ್ಟು ನೋಡಿ ಸ್ನೇಹಿತರೆ, ಎಲ್ಲ ಆರತಿ ಮಾಡಿಕೊಂಡು ಆರತಿ ಎಲ್ಲ ಬೆಳಗ್ಕೊಂಡು ದೇವರಿಗೆ ಸಿಂಗಾರವನ್ನು ಮಾಡಿ ಅದನ್ನೆಲ್ಲ ಇದು ಮಾಡಿಕೊಂಡು ಆ ಚೌಡೇಶ್ವರಿಯ ತಾಯಿಯ ಒಂದು ಸನ್ನಿಧಾನದಲ್ಲಿ ಬೇಡಿಕೊಂಡಿದ್ದಂಥ ವರವನ್ನು ಈಡೇರಿಸುವಂಥ ಕಲ್ಲತ್ತಿಗಿರಿ ಶ್ರೀ ಚೌಡೇಶ್ವರ ತಾಯಿ ತನ್ನ ಭಕ್ತರ ಬೇಡಿಕೆಯನ್ನು ಏನೇ ಇದ್ದರೂ ಇಲ್ಲಿ ಈಡೇರಿಸುತ್ತೆ. ನೋಡಿ, ನನ್ನ ತಮ್ಮನ ಒಂದು ಬೇಡಿಕೆ ಈಡೇರಿಸಿದ ತಕ್ಷಣವೇ ಕುಟುಂಬ ಸಮೇತ ಬಂದು ಶ್ರೀ ಕಲ್ಲತ್ತಿಗಿರಿಯ ಒಂದು ಚೌಡೇಶ್ವರ ತಾಯಿಗೆ ಆರತಿ ಮಾಡಿ ಆ ಮಂಗಳಾರತಿಯ ಜೊತೆಗೆ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಮಾಡಿ. ನೋಡಿ ಸ್ನೇಹಿತರೆ, ನಾವು ಸಹ ಹೋಗಿದ್ವಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಹಾಗೆ ನಿಮ್ಮ ಕಷ್ಟ ನೋವುಗಳು ಏನೇ ಇರಲಿ ಒಂದು ಸತಿ ಹರಕೆ ಮಾಡ್ಕೊಳ್ಳಿ. ಹರಕೆ ಈಡೇರಿಸಿದ ಮೇಲೆ ಹೋಗಿ ಅದನ್ನು ತೀರಿಸ್ಬೋದು ಅನ್ನೋ ಒಂದು ಮಾತನ್ನು ಹೇಳ್ತಾ, ಈ ಪುಣ್ಯ ಕ್ಷೇತ್ರ ಕಲ್ಲತ್ತಿಗಿರಿಯಲ್ಲಿ ವೀರಭದ್ರೇಶ್ವರ ಸ್ವಾಮಿನೂ ಸಹ ಅದ್ಭುತವಾಗಿ ಇದೆ ಸ್ನೇಹಿತರೆ. ಅಲ್ಲಿ ನೀರು ಬರ್ತಾ ಇರ್ತದೆ ಬೆಟ್ಟದ ಮೇಲಿಂದ. ನೋಡಿ ಚೌಡೇಶ್ವರ ತಾಯಿ ನೋಡಿ, ಎಲ್ಲರೂ ಕೈ ಮುಕ್ಕೊಳ್ಳಿ. ತಾಯಿ ಚೌಡೇಶ್ವರಿ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅವ್ರಿಗೂ ಸಹ ಆ ಚೌಡೇಶ್ವರಿ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ, ಆಲ್ರೆಡಿ ನಮ್ಮ ಏನು ಕುಟುಂಬ ಸಮೇತ ಆ ಚೌಡೇಶ್ವರಿಗೆ ದೇವಿಗೆ ಅಡ್ಡಬಿದ್ದು ತನ್ನ ಕಷ್ಟ ನೋವುಗಳನ್ನು ಅರ್ಪಿಸಿ, ತಾಯಿ ನಮ್ಮಮ್ಮ ಸಕಾಲಕ್ಕೆ ಕರೆಕ್ಟಾಗಿ ಮಳೆ ಬಂದು ರೈತರಿಗೆ ಒಳ್ಳೆಯ ಬೆಳೆ ಆಗಲಿ, ಆ ಬೆಳೆಗೆ ಒಳ್ಳೆಯ ಬೆಲೆ ಸಿಗಲಿ ಅಂತ ಬೇಡ್ಕೊಳ್ತಾ, ನೋಡಿ ಸ್ನೇಹಿತರೆ, ಆ ಮರಿಯನ್ನು ಆ ಚೌಡೇಶ್ವರಿಯ ತಾಯಿ ಎದುರಿಗೆ ನಿಲ್ಲಿಸ್ಬಿಟ್ಟು ನೀರು ಹಾಕಿ ಅಚ್ಚಕಡೆಗೆ ಹೂನಾರ ಅದೆಲ್ಲ ಬಟ್ಟು ಭಂಡಾರ ಹಾಕಿ ನೀಟಾಗಿ ಪ್ರಸಾದವನ್ನು ಇದು ಮಾಡಿಬಿಟ್ಟು ಆ ತಾಯಿಗೆ ಅರ್ಪಿಸುವಂಥ ಕ್ಷಣ. ನೋಡಿ, ಇಲ್ಲಿ ಎಲ್ಲ ರೆಡಿ ಆಯಿತು. ಅಲ್ಲಿ ಪೂಜಾರರು ಸಹ ಬಂದ್ಬಿಟ್ಟು ಅದನ್ನು ಮರಿಯನ್ನು ಕಡಿದು ನಮಗೆ ಕೊಡ್ತಾರೆ. ನಾವು ಅದನ್ನು ತಗೊಂಡೋಗ್ಬಿಟ್ಟು ಒಂದು ಕಡೆ ಸೈಡಲ್ಲಿ ಚೆನ್ನಾಗಿದೆ ಸ್ನೇಹಿತರೆ. ಈ ಕ್ಷೇತ್ರ ನೋಡೋದಕ್ಕೂ ಮತ್ತು ಅಲ್ಲಿ ಇದ್ದು ಬಂದು ಹೋಗುವುದಕ್ಕೂ ಬಹಳ ಅತ್ಯುತ್ತಮವಾಗಿರುತ್ತೆ. ಆಲ್ರೆಡಿ ನಮ್ಮ ಭಟ್ರು ಎಲ್ಲ ರೆಡಿ ಮಾಡ್ಕೊಂಡಿದ್ರು, ತರಕಾರಿ ಹೆಚ್ಕೊಂಡು ಈರುಳ್ಳಿ ಅದೆಲ್ಲನ. ನೋಡಿ ಸ್ನೇಹಿತರೆ, ಪಟ ಚಿಕನ್ ಫ್ರೈ ಆಗ್ತಾಯಿದೆ. ಈ ಕಡೆ ಮಟನ್ಗೂ ಸಹ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿ ಇಕ್ಕಿದ್ರು. ನೋಡಿ ಸ್ನೇಹಿತರೆ, ಸಾರು ಚಿಕನ್ ಸಾರು ರೆಡಿ ಆಗ್ತಾಯಿದೆ. ಶ್ರೀ ತಾಯಿ ಚೌಡೇಶ್ವರ ತಾಯಿಗೆ ಈ ಸಾರು ಆದಮೇಲೆ ಎಡೆ ಹಾಕಬೇಕು. ಯಾಕಂದರೆ ಫಸ್ಟು ಯಾವುದೇ ಕಾರಣಕ್ಕೂ ಎಂದೂ ಮಾಡೋಂಗಿಲ್ಲ ಯಾವುದೇ ಒಂದು ದೇವ್ರಿಗೆ ಇಕ್ಕಿದಾಗ. ನೋಡಿ, ನಮ್ಮ ಅಣ್ಣನ ಮಗನಾದಂಥ ಜಯಕುಮಾರ್ ಅವರು ಮಟನ್ ಸಾರಿಗೆ ರೆಡಿ ಮಾಡಿ ಇಟ್ಟರು. ಆ ಮಟನ್ ಸಾರು ಚೆನ್ನಾಗಿ ಇದಾಗ್ತಾಯಿದೆ. ಯಾಕಂದರೆ ಬಂದಂಥ ಭಕ್ತಾದಿಗಳಿಗೆ ಮೇಯ್ನು ಊಟ ಚೆನ್ನಾಗಿರಬೇಕು, ಒಳ್ಳೆಯ ಒಂದು ಸೌಕರ್ಯ ಇರಬೇಕು. ಯಾರಿಗೂ ಸಹ ಒಂದು ನೋವಾಗ್ದಂಗೆ ಒಂದು ಮನಸ್ಸಿಗೆ ತೃಪ್ತಿ ಕೊಡುವಂಥ ಒಂದು ಕೆಲಸ ಅಂದರೆ ಒಂದು ದೇವ್ರ ಕೆಲಸ. ಈ ದೇವ್ರ ಕೆಲಸಕ್ಕೆ ಎಲ್ಲರೂ ಸಹ ಸಮರ್ಥವಾಗಿ ಭಾಗವಹಿಸ್ಕೋಬೇಕು. ಆಲ್ರೆಡಿ ಮಟನ್ಗೆಲ್ಲ ಇದು ಮಾಡಿಬಿಟ್ಟು ಮುದ್ದೆ ಸಿಕ್ಕಿದ ತಕ್ಷಣವೇ ಮುದ್ದೆ ಆಯಿತು. ಆದ ತಕ್ಷಣ ಎಲ್ಲರೂ ಸೇರ್ಕೊಂಡು ಹೆಂಗಸರು ಮುದ್ದೆಯನ್ನು ತೊಳಿಸ್ತಾ ಇದ್ದಾರೆ. ನಮ್ಮ ತಮ್ಮನ ಹೆಂಡತಿ ಆ ತಾಯಿ ಚೌಡೇಶ್ವರ ತಾಯಿಗೆ ಪ್ರಸಾದವನ್ನು ನೈವೇದ್ಯ ಮಾಡೋದಕ್ಕೆ ತಗೊಂಡೋಗ್ಬಿಟ್ಟು ಆ ತಾಯಿ ಚೌಡೇಶ್ವರಿಗೆ ಎಡೆ ಹಾಕಿ ಆ ನಿಂಬೆಹಣ್ಣನ್ನು ಮಂತ್ರಿಸ್ಕೊಂಡು ಅಲ್ಲಿ ಕೊಯ್ದು ಹಾಕಿರೋ ಒಂದು ಶಾಂತಿ, ಒಂದು ನೆಮ್ಮದಿ ಇರುತ್ತೆ. ಕನಸು, ಹಗಲು ಕನಸು, ಕೆಟ್ಟ ಕನಸು, ಆಮೇಲೆ ನಿದ್ದೆ ಯಾವುದೇ ಒಂದಾದರೂ ಹೋಗುತ್ತೆ. ನೋಡಿ ಸ್ನೇಹಿತರೆ, ಎಲ್ಲರೂ ಸಹ ಈ ನಮ್ಮ ತಾಯಿ ಚೌಡೇಶ್ವರಿ ತಾಯಿಗೆ ಮಂತ್ರಿಸ್ಕೊಂಡು ನಿಂಬೆಹಣ್ಣನ್ನು ಸಹ ಕೊಯ್ದಾಕಿರು. ಪವಾಡ ಪುರುಷ ಅಂದರೆ ನಮ್ಮ ಈ ಚೌಡೇಶ್ವರ ತಾಯಿ. ಎಲ್ಲೇ ಒಂದು ಚೌಡೇಶ್ವರಿ ದೇವಸ್ಥಾನ ಇದ್ದರೆ ಕೈ ಮುಗಿರಿ ಸ್ನೇಹಿತರೆ, ನಿಜಕ್ಕೂ ನಿಮಗೆ
ಒಳ್ಳೆಯದಾಗುತ್ತೆ. ನೋಡಿ, ಎಲ್ಲರಿಗೂ ಸಹ ಮತ್ತೊಂದೇ ಸಲ ಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿತರಿಸಿ ಆನಂತರ ಸಾರು ನಮ್ಮ ಪ್ರಸಾದ ರೆಡಿ ಆಗಿತ್ತು. ಎಲ್ಲರನ್ನೂ ಕರೆದುಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಎಲ್ಲರ ಒಂದು ಸಮ್ಮುಖದಲ್ಲಿ ಆ ತಾಯಿಯ ಒಂದು ನೆನಪನ್ನು ನೆನೆಸ್ಕೊಳ್ತಾ ಎಲ್ಲರೂ ಒಂದು ಊಟ ಮಾಡುವಂಥ ಕ್ಷಣ ಇದೆ. ಬನ್ನಿ ಸ್ನೇಹಿತರೆ, ನೀವು ಸಹ ಈ ಚೌಡೇಶ್ವರಿಯ ತಾಯಿಯ ಒಂದು ಪ್ರಸಾದವನ್ನು ನೈವೇದ್ಯವನ್ನು ಸ್ವೀಕರಿಸುವಂತೆ. ನೋಡಿ ಸ್ನೇಹಿತರೆ, ಮುದ್ದೆ ಆಯಿತು. ಮುದ್ದೆ ಆದ ತಕ್ಷಣ ಎಲ್ಲ ಉಂಡುಗಟ್ಬಿಟ್ಟು ಎಲ್ಲರಿಗೂ ಸಹ ಪ್ಲೇಟು ಲೋಟಗಳನ್ನು ಕೊಟ್ಟು ಆ ತಾಯಿ ಚೌಡೇಶ್ವರಿಯ ಪ್ರಸಾದವನ್ನು ಸ್ವೀಕರಣೆ ಮಾಡ್ತಾಯಿದ್ದೀವಿ. ತಾವು ಸಹ ಬನ್ನಿ, ಯಾಕಂದರೆ ನಮ್ಮನ್ನು ಕರೀಲಿಲ್ಲ ಅಂದ್ಬೇಡ್ರಿ. ಹಾಗೆ ನಿಮಗೂ ಸಹ ದೇವರು ಚೌಡೇಶ್ವರಿ ಒಳ್ಳೆಯದಾಗಲಿ. ನೋಡಿ ಸ್ನೇಹಿತರೆ, ಕುಟುಂಬ ಸಮೇತ ಒಂದು ರೂಮ್ ಮಾಡಿದ್ವಿ. ಆ ರೂಮಿನ ಬಾಡಿಗೆ ಒಂದು 1000 ರೂಪಾಯಿ. ನಾವು ಸಹ ಆ ರೂಮಲ್ಲಿ ಎಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಆ ತಾಯಿಗೆ ಕೈ ಮುಕ್ಕೊಂಡು ವಾಪಸ್ ರಿಟರ್ನ್ ಆದ್ವಿ ಸ್ನೇಹಿತರೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ನಿಮ್ಮ ಹುಡುಗ ಕೊಟ್ಟಾರಾಜನ ತಾಯಿ ಚೌಡೇಶ್ವರಿ ಸನ್ನಿಧಾನಕ್ಕೆ ಬಂದಿದ್ದು ನಮಗೂ ಸಹ ಒಳ್ಳೆಯದಾಯಿತು. ನಿಮಗೂ ಸಹ ಒಳ್ಳೆಯದಾಗಲಿ. ಇಂಥ ಒಂದು ಪುಣ್ಯಕ್ಷೇತ್ರಗಳಿಗೆ ಅವಾಗವಾಗ ಭೇಟಿ ಕೊಡ್ತಾಯಿರಿ, ಯಾಕಂದರೆ ನಿಮ್ಮ ಕಷ್ಟ ಸುಖಗಳು ದೂರ ಆಗ್ತವೆ. ನೋಡಿ ಸ್ನೇಹಿತರೆ, ಎಲ್ಲರೂ ಸಹ ಕುಟುಂಬ ಸಮೇತ ಕೂತ್ಕೊಂಡು ಊಟ ಮಾಡಿದ್ದವಂಥ ಒಂದು